ಯಾವುದೇ ರಕ್ತ ಕೇಂದ್ರವಿರಲಿ, ಅದರ ಆಧಾರ ಸ್ತಂಭಗಳೆಂದರೆ ರಕ್ತದಾನಿಗಳು. ದಾನಿಗಳು ನೀಡುವ ರಕ್ತವೇ ರಕ್ತ ಸಂಗ್ರಹಣೆಯ ಏಕೈಕ ಮೂಲ. ಈ ಹಿನ್ನೆಲೆಯಲ್ಲಿ ನೋಡಿದಾಗ ರಕ್ತದಾನ ಶಿಬಿರಗಳ ಪ್ರಾಮುಖ್ಯತೆ ನಮಗೆ ಅರ್ಥವಾಗುತ್ತದೆ. ರಾಷ್ಟ್ರೋತ್ಥಾನ ರಕ್ತ ಕೇಂದ್ರಕ್ಕಾಗಿ ಹಲವಾರು ಸಂಘ ಸಂಸ್ಥೆಗಳು ಎಷ್ಟೋ ವರ್ಷಗಳಿಂದ ನಿರಂತರವಾಗಿ ಶಿಬಿರಗಳನ್ನು ಏರ್ಪಡಿಸಿ ದೊಡ್ಡ ಮಟ್ಟದಲ್ಲಿ ರಕ್ತ ಸಂಗ್ರಹ ಮಾಡಿ ರಕ್ತದ ಕೊರತೆ ತಲೆದೋರದಂತೆ ಸಹಕರಿಸಿದ್ದಾರೆ. ನಾನು ಭಾಸ್ಕರ್ ಅಂತ ಸಿಸ್ಕೋ ಸಿಸ್ಟಮ್ಸ್ನಲ್ಲಿ ಸೀನಿಯರ್ ಮ್ಯಾನೇಜರ್ ಕೆಲಸ ಮಾಡ್ತಿದ್ದೀನಿ. ನಮ್ಮದು ಸಿಸ್ಕೋ ಸಂಭ್ರಮ ಅಂತ ಒಂದು ಕನ್ನಡ ಚಟುವಟಿಕೆಗಳು ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಒಂದು ತಂಡ ಇದೆ. ಈ ಸಿಸ್ಕೋ ಸಂಭ್ರಮ ರಾಷ್ಟ್ರೋತ್ಥಾನ ಪರಿಷತ್ ಜೊತೆ ಕೈಗೂಡಿಸಿ 2006ರಿಂದ ರಕ್ತದಾನ ಶಿಬಿರ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಮೊದಲನೇ ಬಾರಿ ನಾವು ರಕ್ತದಾನ ಶಿಬಿರ ನಡೆಸಿದಾಗ 250 ಯೂನಿಟ್ ಕಲೆಕ್ಟ್ ಆಗಿತ್ತು. ನಾವು ಇವರು ನಮ್ಮಲ್ಲಿ ರಕ್ತ ಕಲೆಕ್ಟ್ ಮಾಡಿ ಏನು ಮಾಡ್ತಾರೆ, ಇವರ ಚಟುವಟಿಕೆಗಳೇನು ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಇವ್ರ ಜೊತೆ ಒಂದು ಸಣ್ಣ ಸಭೆ ನಡೆಸಿದ್ವಿ. ಆಗ ಇವರ ಚಟುವಟಿಕೆಗಳನ್ನ ನೋಡಿ ಅನ್ನಿಸ್ತು ನಾವು ಒಂದು ಸರಿಯಾದ ಸಂಸ್ಥೆ ಜೊತೆ ಕೈ ಜೋಡಿಸಿದ್ದೀವಿ ಅಂತ. ಇವರ ಚಟುವಟಿಕೆಗಳಲ್ಲಿ ನಮಗೆ ತುಂಬ ಕ್ಯಾಚಿ ಆಗಿದ್ದು ಅಂತ ಹೇಳಿದ್ರೆ, ಮೊದಲನೇದು ರಕ್ತದ ಆಲ್ಮೋಸ್ಟ್ ಮೇಜರ್ ಪೋರ್ಷನ್ ಏನಿದೆ ಅದು ಬಡ ರೋಗಿಗಳಿಗೆ ಕೊಡ್ತಾರೆ. ಎರಡನೇದು ಇವರ ಥಲಸೆಮಿಯಾ ಡೇ ಕೇರ್, ಅದನ್ನು ಸಂರಕ್ಷಾ ಪ್ರಾಜೆಕ್ಟ್ ಅಂತ ಏನು ರನ್ ಮಾಡ್ತಾರೆ ಅದು ಬಹಳ ಇಷ್ಟ ಆಯಿತು ನಮಗೆ. ಆವಾಗಿಂದ ಪ್ರತಿ ವರ್ಷ ಕ್ಯಾಂಪ್ ನಡೆಸ್ಕೊಂಡು ಬರ್ತೀವಿ. ವರ್ಷಕ್ಕೆ 2 ಕ್ಯಾಂಪ್ ನಡೆಸ್ತೀವಿ. ಸುಮಾರು 1000ರಿಂದ 1200 ಯೂನಿಟ್ ಪ್ರತಿ ಕ್ಯಾಂಪಲ್ಲಿ ಕಲೆಕ್ಟ್ ಮಾಡ್ತೀವಿ. ನಮ್ಮ ಕ್ಯಾಂಪ್ನ ಇನ್ನೊಂದು ವೈಶಿಷ್ಟ್ಯ ಅಂತ ಹೇಳಿದ್ರೆ, ಇದನ್ನು ವಾಲಂಟಿಯರಿಂಗ್ ಎಫರ್ಟ್ ಆಗಿ ನಡೆಸ್ತೀವಿ. ಪ್ರತಿಯೊಬ್ಬ ದಾನಿಯಿಂದ 1 ಅವರ್ ವಾಲಂಟಿಯರಿಂಗ್ ಎಫರ್ಟ್ ಅಂತ ಲಾಗ್ ಮಾಡ್ತೀವಿ. ನಮ್ಮ ಸಂಸ್ಥೆ ಅದಕ್ಕೆ ತಕ್ಕ ಮ್ಯಾಚಿಂಗ್ ಅಮೌಂಟ್ನ ರಾಷ್ಟ್ರೋತ್ಥಾನ ಪರಿಷತ್ಗೆ ಕೊಡುತ್ತೆ. ಇಷ್ಟೇ ಅಲ್ಲ, ನಮ್ಮ ಇನ್ನೊಂದು ಬಹಳ ಇಷ್ಟವಾದ ಇನ್ನೊಂದು ಹೇಳಿದ್ರೆ ಇವರ ಪ್ರಾಸೆಸ್. ರಕ್ತ ಕಲೆಕ್ಟ್ ಮಾಡೋದಿರ್ಬೋದು ಅಥವಾ ರಕ್ತ ಕೊಡೋದಿರ್ಬೋದು, ಎರಡು ತುಂಬ ಸ್ಟ್ರಕ್ಚರ್ಡ್ ಆಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಮಸ್ಕಾರ, ನಾನು ಬಿಡದಿ ಗೆಳೆಯರ ಬಳಗದ ಅಧ್ಯಕ್ಷ ರವಿಕುಮಾರ್ ಅಂತ ಹೇಳಿ. ರಾಷ್ಟ್ರೋತ್ಥಾನ ಜೊತೆ ನಮ್ಮದು ಸುಮಾರು 22 ವರ್ಷದ ಒಡನಾಟ. 2003ರಲ್ಲಿ ನಾವು ರಕ್ತದಾನ ಶಿಬಿರ ಮೊದಲನೇದು ಆಯೋಜಕ್ಕೆ ಮುಖ್ಯ ಕಾರಣ ಆಗಿ ಏನಾಯ್ತಂದರೆ, 2002ರಲ್ಲಿ ಸಂಘದ ಸದಸ್ಯರಾಗಿದ್ದಂಥ ದಿವಂಗತ ಶಶಿಕುಮಾರ್, ಅವನು ನನ್ನ ಸಹೋದರ ಕೂಡ, ಅವರು ಅಪಘಾತದಲ್ಲಿ ಮರಣ ಹೊಂದಿದರು. ಆವಾಗ ಅವರ ನೆನಪಲ್ಲಿ ಏನಾದರೂ ಒಂದು ಸೇವಾ ಚಟುವಟಿಕೆಗಳನ್ನು ನಾವು ನಡೆಸ್ಕೊಂಬರ್ಬೇಕು ಅಂತೇಳಿ 2003 ಸತ್ತು 1 ವರ್ಷದಿಂದ ನಿರಂತರವಾಗಿ ನಾವು ಜುಲೈಯಲ್ಲಿ ಪ್ರತಿ ವರ್ಷ ನಡೆಸ್ಕೊಂಬರ್ತಾ ಇದ್ದೀವಿ. ಸುತ್ತಮುತ್ತಲ ಬಿಡದಿ ಸುತ್ತಮುತ್ತ ಪ್ರಚಾರ ಮಾಡ್ತಾ ರಕ್ತದಾನಿಗಳನ್ನ ಸೇರಿಸಿ ರಕ್ತದ ಅವಶ್ಯಕತೆ ಬಗ್ಗೆ ಅವ್ರಿಗೆಲ್ಲ ಮನವರಿಕೆ ಮಾಡಿಕೊಟ್ಟು ಮಾಡ್ತಾ ಬರ್ತಿದ್ದೀವಿ. ಸುಮಾರು ಇದುವರೆಗೂ ಎಲ್ಲ ಕ್ಯಾಂಪ್ಗಳಿಂದ ಒಟ್ಟು ಒಂದು 5,500 ಯೂನಿಟ್ಗಳಷ್ಟು ನಾವು ರಾಷ್ಟ್ರೋತ್ಥಾನಕ್ಕೆ ನೀಡುವಂಥದ್ರಲ್ಲಿ ಸಹಕಾರ ನೀಡಿದ್ದೀವಿ. ಅವರ ಒಂದು ಅವಿನಾವವಾದ ಸಂಬಂಧ ಮತ್ತು ಬಾಂಧವ್ಯ ತುಂಬ ಚೆನ್ನಾಗಿರೋದ್ರಿಂದ ನಾವು ರಾಷ್ಟ್ರೋತ್ಥಾನದ ಜೊತೆ ನಿರಂತರವಾಗಿ ಕ್ಯಾಂಪ್ ಮಾಡೋದ್ರಿಗೆ ಇಷ್ಟು ವರ್ಷಗಳು ನಡೆಸ್ಕೊಂಬರೋಕ್ಕೆ ತುಂಬ ಅವಕಾಶ ಆಯಿತು. ರಾಷ್ಟ್ರೋತ್ಥಾನ ರಕ್ತ ಕೇಂದ್ರಕ್ಕಾಗಿ ರಕ್ತದಾನ ಶಿಬಿರಗಳನ್ನು ಏರ್ಪಡಿಸುತ್ತಿರುವ ಎಲ್ಲ ಸಂಘ ಸಂಸ್ಥೆಗಳಿಗೆ ರಾಷ್ಟ್ರೋತ್ಥಾನ ಪರಿಷತ್ ಕೃತಜ್ಞತೆಗಳನ್ನು ಅರ್ಪಿಸುವುದರ ಜೊತೆಗೆ ಮುಂದೆಯೂ ಅವರಿಂದ ಇದೇ ರೀತಿಯ ಮಾನವೀಯ ಸಹಕಾರವನ್ನು ಅಪೇಕ್ಷಿಸುತ್ತದೆ.